ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಮಾರ್ನಿಂಗ್ ಎದ್ದು ಚಿಯಾ ಸೀಡ್ಸ್ ವಿತ್ ಲೆಮನ್ ವಾಟರ್ನ ಕುಡಿದು ಇವತ್ತು ನಮ್ಮಮ್ಮ ಮಸಾಲ ಉಪ್ಪಿಟ್ಟು ಮಾಡಿದ್ರು, ಟಿಫನ್ಗೆ ತಿಂದೆ. ಅದಾದಮೇಲೆ ಆಫ್ಟರ್ನೂನ್ಗೆ ಮನೇಲಿದ್ದೆ ಅಂತ ಹೇಳಿಬಿಟ್ಟು ಇವತ್ತು ಚಿಕನ್ ಫ್ರೈನ ಮಾಡ್ತಾಯಿದ್ರು, ಅದ್ರ ಜೊತೆಗೆ ಚಿಕನ್ ಬಿರಿಯಾನಿನ ಕೂಡ ಮಾಡ್ತಾಯಿದ್ರು. ಸೊ ತಿನ್ನೋಣ ಅಂತ ಮನೇಲಿದ್ದೆ ಅಲ್ವಾ, ಸೊ ಅದಕ್ಕೋಸ್ಕರ ನಾನ್ ವೆಜ್ ಮಾಡ್ತಾಯಿದ್ರು. ಆ್ಯಂಡ್ ಚಿಕನ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಇವತ್ತು ನನಗೆ ಹೊರಗಡೆ ವರ್ಕ್ ಏನೂ ಇರಲಿಲ್ಲ, ಸೊ ಅದಕ್ಕೋಸ್ಕರ ಮನೆಯಲ್ಲೇ ಇದ್ದೆ. ಅಮ್ಮ ಅದಕ್ಕೆ ಮನೆಯಲ್ಲೇ ಇದ್ದೀನಿ ಅಂತ ನಾನ್ ವೆಜ್ನ ಮಾಡ್ತಿದ್ದಿದ್ದು. ಆ್ಯಂಡ್ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಹಾಲಿಡೇ ಇದ್ದೆ, ಸೊ ಅದಕ್ಕೋಸ್ಕರ ಮನೆಯಲ್ಲೇ ಇದ್ದೀನಿ, ಎಲ್ಲೂ ಹೋಗ್ತಾ ಇಲ್ಲ. ಆ್ಯಂಡ್ ಆಫ್ಟರ್ನೂನ್ಗೆ ಬಂದುಬಿಟ್ಟು ಸವಿ ರುಚಿನ ಹಾಕ್ಕೊಂಡು ನೋಡ್ತಾಯಿದ್ರು. ಹಾಗೆ ಇಲ್ಲೂ ಕೂಡ ಬಿರಿಯಾನಿನ ಪ್ರಿಪೇರ್ ಮಾಡ್ತಾಯಿದ್ರು. ಬಿರಿಯಾನಿ ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ. ಸೊ ಅದರಲ್ಲೂ ಚಳಿ ಟೈಮಲ್ಲಿ ಬಿಸಿ ಬಿಸಿ ಬಿರಿಯಾನಿ ಮಾಡಿಕೊಟ್ರು. ಫಸ್ಟೇ ತಿಂದ್ಬಿಟ್ಟೆ, ಬಿಸಿ ಬಿಸಿ ತುಂಬಾ ಟೇಸ್ಟಿಯಾಗಿ ಮಾಡಿದರು. ಆ್ಯಂಡ್ ಅದಾದಮೇಲೆ ಚಿಕನ್ ಫ್ರೈ ಕೂಡ ರೆಡಿ ಮಾಡಿದರು ಅಂತ ಹೇಳಿದ್ನಲ್ಲ, ಮಾಡಿದರು. ಸಡನ್ಲಿ ನನಗೆ ಸ್ವಲ್ಪ ವರ್ಕ್ ಬಂತು, ಸಡನ್ನಾಗಿ ಹೊರಗಡೆ ಹೋಗಬೇಕಾಗಿತ್ತು. ತಿಂದಿದ್ದಾದಮೇಲೆ ಪಟ್ ಅಂತ ಹಂಗೆ ರೆಡಿಯಾಗಿ ಓಡ್ತಾ ಇದ್ದೀವಿ, ನಾನು ಮತ್ತು ನನ್ನ ಫ್ರೆಂಡು. ಪ್ರಾಜೆಕ್ಟ್ ಮೇಲೆ ಸ್ವಲ್ಪ ವರ್ಕ್ ಇದೆ ಅಂತ ಹೊರಗಡೆ ಹೋಗ್ತಾ ಇದ್ವಿ. ಫ್ರೀನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದಾದಮೇಲೆ ಈವ್ನಿಂಗ್ ಆಗೋಯ್ತು. ನಾವು ಬರೋಷ್ಟರಲ್ಲಿ ಈವ್ನಿಂಗ್ ಏನು ನೈಟೇ ಆಗೋಗಿತ್ತು. ತುಂಬಾ ಲೇಟಾಗಿ ಹೋಗಿತ್ತು ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಚಾಟ್ ತಿಂತಿದ್ರು. ನನಗೆ ಯಾಕೋ ಮೂಡಿರಲಿಲ್ಲ, ಸೊ ನಾನೇನು ತಿನ್ನಲಿಲ್ಲ. ಸೊ ಅಲ್ಲಿಂದ ಬಂದಿದ್ದಾದಮೇಲೆ ಅಮ್ಮ ಚಪಾತಿ ಜೊತೆಗೆ ಚಿಕನ್ ಫ್ರೈ ಮಾಡಿದರು. ತಿಂದು ಜೀರಿಗೆ ಕಷಾಯನ ಕುಡಿದೆ. ಇದು ಇವತ್ತಿನ ದಿನ ಆಗಿತ್ತು. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.